ವೆಲ್ಕಮ್ ಬ್ಯಾಕ್. ಬಗೆದಷ್ಟು ಬಯಲಾಗ್ತಾ ಇದೆ ಪಿಎಫ್ಐ ನ ಸ್ಫೋಟಕ ಮಾಹಿತಿ. ಕೆಜಿಹಳ್ಳಿ ಪೊಲೀಸರಿಗೆ 10 ಹಲವು ಮಾಹಿತಿಗಳು ಲಭ್ಯವಾಗಿದೆ. ಬಂಧಿತ ಆರೋಪಿಗಳನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಬಗೆದಷ್ಟು ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಪಿಎಫ್ಐಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಲಭ್ಯವಾಗ್ತಾ ಇದೆ. ಕೆಜಿಹಳ್ಳಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಮಂಗಳೂರಿನ ವಿಟ್ಲಾದಲ್ಲೂ ಪೊಲೀಸರಿಂದ ಸ್ಥಳದ ಮಹಜರನ್ನ ಮಾಡಲಾಗಿದೆ. ಆರೋಪಿಗಳ ಕೆಲಸ ಏನು, ಆದಾಯ ಹೇಗ್ ಬರುತ್ತೆ, ಏನ್ ಕೆಲಸ ಮಾಡ್ಕೊಂಡು ದುಡಿತಾ ಇದ್ದಾರೆ ಇವರು, ಎಲ್ಲದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತದೆ. ಸ್ಥಳ ಮಹಜರು ವೇಳೆ ಗುಡಿ ಕೈಗಾರಿಕೆ ನಡೆಸ್ತಾ ಇರುವಂತದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಬೆಂಗಳೂರಿನ SK ಗಾರ್ಡನ್ ನಲ್ಲಿ PFI ಕಚೇರಿಯಲ್ಲಿ ಮಹಜರನ್ನ ಮಾಡಿದ್ರು ಪೊಲೀಸರು. ಇದೀಗ ಮಂಗಳೂರು ಕಡೆಗೆ ಪೊಲೀಸರು ದೌಡಾಯಿಸಿದ್ದಾರೆ. ಮಂಗಳೂರಲ್ಲದೆ ಇನ್ನೂ ಕೆಲವು ಕಡೆಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ಆಲ್ರೆಡಿ ಬಂಧಿತರಾಗಿರುವಂತ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು. ಏನ್ ಕೆಲಸ ಮಾಡ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುನಿರಾಜು, ಸ್ಫೋಟಕ ಮಾಹಿತಿ ಅಂದ್ರೆ ಏನು, ಯಾವ ತರ ಮಾಹಿತಿಗಳು ಲಭ್ಯ ಆಗ್ತದೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ? ಪೃಥ್ವಿ, ಏನು ಕೆಜಿಹಳ್ಳಿ ಪೊಲೀಸರು 15 ಜನ PFI ಕಾರ್ಯಕರ್ತರನ್ನ ಬಂಧಿಸಿದ್ರೆ ಅವ್ರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರ ಆದಾಯ ಏನಿದೆ ಮತ್ತೆ ಆದಾಯದ ಮೂಲಗಳು ಏನು, ಎಲ್ಲಿಂದ ಅವ್ರಿಗೆ ಸಂಪಾದನೆ ಬರ್ತಾ ಇದೆ ಅಂತ ಹೇಳಿ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏನು ಮಂಗಳೂರು ಕಡೆ ಇರುವಂತ ಕೆಲವು ಸ್ಪಾಟ್ ಗಳನ್ನ ಮಹಜರು ಮಾಡಿದಾಗ ಅವರು ಅಲ್ಲಿ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಒಂದು ಮಾಹಿತಿ ಸಹ ಸಿಕ್ಕಿದೆ. ನಿನ್ನೆ ಈ ಬಗ್ಗೆ ಮಂಗಳೂರಿಗೆ ಒಂದು ವಿಶೇಷ ತಂಡ ದೌಡಾಯಿಸಿ ಅಲ್ಲಿ ಕೆಲವು ಸ್ಥಳಗಳಲ್ಲಿ ಒಂದು ಸ್ಥಳ ಮಹಜರನ್ನ ಮಾಡಿ ಅವರ ಆದಾಯಗಳು ಏನ್ ಬರ್ತಾ ಇದೆ ಮತ್ತೆ ಎಷ್ಟು ಆದಾಯ ಇದೆ, ಅವ್ರಿಗೆ ಬೇರೆ ಬೇರೆ ಆದಾಯದ ಮೂಲಗಳು ಯಾವ್ದಿದೆ, ಯಾರಿಂದ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿದ್ದಾರೆ. ಮತ್ತೆ ಏನ್ ಈ ಮೊದಲು ಸಹ ಅವರು ಬೆಂಗಳೂರಿನ ಒಂದು SK ಗಾರ್ಡನ್ ಕಚೇರಿಯಲ್ಲೂ ಸಹ ಮಹಜರು ಮಾಡಿದ್ರು. ಅಲ್ಲಿರುವಂತಹ ಒಂದು ವಸ್ತುಗಳಿರ್ಬೋದು ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಮಹಜರು ಮಾಡಿದಾಗ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಈಗ ಬೆಂಗಳೂರು ಹೊರತುಪಡಿಸಿ ಬೆಂಗಳೂರಿನ ಹೊರಭಾಗದಲ್ಲಿರುವಂತಹ ಏನು ಬೆಂಗಳೂರಿನಿಂದ ಹೊರಗಡೆ ಇರುವಂತಹ ಒಂದು ಪ್ರದೇಶಗಳಿದೆ, ಅಂತ ಒಂದು ಪ್ರದೇಶಗಳು ಸಹ ಒಂದು ಮಹಜರನ್ನು ಮಾಡ್ತಾ ಇದ್ದಾರೆ. ಅವರು ಏನು ಪ್ರತಿಯೊಬ್ಬ ಆರೋಪಿಯು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಿಕ್ಕಿದ್ರು. ಅವ್ರು ಸಿಕ್ಕಂತ ಜಿಲ್ಲೆಗಳಲ್ಲಿ ಏನ್ ಕೆಲಸಗಳನ್ನ ಮಾಡ್ತಾ ಇದ್ರೆ, ಅವ್ರಿಗೆ ಆದಾಯದ ಮೂಲಗಳು ಎಲ್ಲಿಂದ ಬರ್ತಾ ಇತ್ತು, ಯಾರ ಮುಖಾಂತರ ಹಣ ಸಂದಾಯ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 6ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಮೈಸೂರು ನಗರದಲ್ಲಿ ಹಲವು ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಪಾರಂಪರಿಕ ಕಾಲ್ನಡಿಗೆ ಕಾರ್ಯಕ್ರಮ ನಡೆಯಿತು. ಹಾಗಾದ್ರೆ ಯಾವ ರೀತಿಯಾಗಿ ಪಾರಂಪರಿಕ ನಡಿಗೆ ಕಾರ್ಯಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ದಿವ್ಯೇಶ್. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಇಂದು 6ನೇ ದಿನದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿರುವಂತದ್ದು. ಈಗಾಗಲೇ ಮೈಸೂರಿನ ಒಂದು ಟೌನ್ ಹಾಲ್ನಿಂದ ಒಂದು ಜಾಥಾ ಹೊರಟಿದೆ. ಏನಂತಂದ್ರೆ ಪಾರಂಪರಿಕ ನಡಿಗೆ ಅನ್ನೋ ಒಂದು ಜಾಥಾ ಹೊರಟಿರುವಂತದ್ದು. ಏನಂದ್ರೆ ಮೈಸೂರಿನ ಪ್ರವಾಸಿ ತಾಣಗಳ ಪಾರಂಪರಿಕ ಕಟ್ಟಡಗಳ ಮಾಹಿತಿಯನ್ನ ಒಂದು ಚೆಲ್ಲುವಂತ ಒಂದು ತಾಣವನ್ನ ಇಲ್ಲಿ ಮಾಡಲಾಗಿರುವಂತದ್ದು. ಖುದ್ದು ಏನು ಚಾಮರಾಜಶೇಖರ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಪಾರಂಪರಿಕ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಗಮನಿಸ್ತಾ ಇದ್ದೀವಿ. ಅಂದ್ರೆ ಮೈಸೂರಿನಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳಿರ್ಬೋದು ಅಥವಾ ಜಾಗಗಳಿರ್ಬೋದು, ಅವುಗಳ ಮಾಹಿತಿಯನ್ನ ಸಾರ್ವಜನಿಕರಿಗೆ ಮತ್ತು ಯುವ ಜನರಿಗೆ ನೀಡುವಂತಹ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಖುದ್ದು ಇತಿಹಾಸ ಒಂದು ಪುರಾತತ್ವ ತಜ್ಞರಾದಂತಹ ಪ್ರೊಫೆಸರ್ NS ರಂಗರಾಜು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿರುವಂತದ್ದು. ಈ ವಿಚಾರವನ್ನ ಮಾತಾಡ್ಲಿಕ್ಕೆ ಶಾಸಕರಾದ L ನಾಗೇಂದ್ರ ಮುಖ್ಯಿದ್ದಾರೆ. ಅವರ ಮಾತಾಡ್ಸೋಣ. ಸರ್, ಇವತ್ತು ಪಾರಂಪರಿಕ ನಡಿಗೆ ಜಾತ್ರೆ ಬಗ್ಗೆ ಹಾಕಿದ್ರ, ಏನ್ ಅನ್ನಿಸ್ತಿದೆ ಸರ್? ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಪಾರಂಪರಿಕ ನಡಿಗೆಯ ಜೊತೆ ಬರ್ತಾ ಇದ್ದೀನಿ. ಸಾರ್ವಜನಿಕರು ಮತ್ತೆ ಅಲ್ಲಿಯ ಪ್ರಮುಖ ವಿದ್ಯಾರ್ಥಿಗಳು, ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಅವರಿಗೆ ಒಂದು ಇತಿಹಾಸವನ್ನ ತಿಳಿಸುವಂತ, ಪಾರಂಪರಿಕ ಕಟ್ಟಡಗಳ ಬಗ್ಗೆ ಇತಿಹಾಸವನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಮತ್ತೊಂದು ಕಡೆ ಪ್ರೊಫೆಸರ್ NS ರಂಗರಾಜು ಅವರನ್ನು ನೋಡ್ಕಿದ್ದಕ್ಕೆ ವಿಶೇಷತೆ ಏನಿದೆ ಸರ್? ಸರ್, ಇದು ವಿದ್ಯಾರ್ಥಿಗಳು, ಬಹಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ನಾಗರಿಕರಿಗೆ ತಿಳಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ಮಾಡಿರ್ತಕ್ಕಂಥದ್ದು. 100 ಜನ ಇವತ್ತು ಬಂದಿದ್ದಾರೆ. ಬಹಳ ಸಂತೋಷವಾದ ವಿಷಯ ಏನಂದ್ರೆ ಕಾಲೇಜ್ ವಿದ್ಯಾರ್ಥಿಗಳು
ನೃತ್ಯ ಕಲಾವಿದರು ಮತ್ತು SIUD ಮೆಂಬರ್ಸ್ ಬಂದಿದ್ದಾರೆ. ಅವರೆಲ್ಲ ಟೌನ್ ಪ್ಲಾನರ್ಸ್ ಎಲ್ಲ ಇರೋದ್ರಿಂದ ಒಳ್ಳೆ ಸಕ್ಸಸ್ಫುಲ್ ಕಾರ್ಯಕ್ರಮ ಆಗುತ್ತೆ. ಸರ್, ಈ ಒಂದು ಜಾಥಾ ಅಂದ್ರೆ ಯುವಕರಿಗೆ ಒಂದು ಪಾರಂಪರಿಕತೆ ಬಗ್ಗೆ ಮಾಹಿತಿ ತಿಳಿಸುವ ನಿಟ್ಟಿನಲ್ಲಿ ಎಷ್ಟು ಪ್ರಾಮುಖ್ಯತೆವಾಗಿದೆ ಸರ್? ಬಹಳ ಪ್ರಾಮುಖ್ಯತೆ, ಯಾಕಂದ್ರೆ ಇವತ್ತು ನಮ್ಮ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಯಾರಿಗೂ. ಆದ್ರಿಂದ ಇದು ಬಹಳ ಪ್ರಮುಖವಾದ ಕೆಲಸ ಆಗುತ್ತೆ, ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ಪ್ರೊಫೆಸರ್ NS ರಂಗರಾಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ದಿವ್ಯ HV ನ್ಯೂಸ್ 18 ಕನ್ನಡ, ಮೈಸೂರು.